ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂತೂ ಇಂತೂ 2026ರ ಮೊದಲ ಒಂದು ಕಂತು, ಇಟ್ ಮೀನ್ಸ್ ಜನವರಿದಿಂದ ಮಾರ್ಚಲ್ಲಿ ಕೊಡ್ತಕ್ಕಂಥ ಫಸ್ಟ್ ಕಂತಿನ ಒಂದು ಡಿಯರ್ನೆಸ್ ಅಲೌನ್ಸ್ ಅಂತ ಹೇಳ್ತಾರೆ, ತುಟ್ಟಿ ಭತ್ಯೆ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲಾಗಿ ಯಾವ ಬೇಸಿಗೆ ಎಷ್ಟು ಹೆಚ್ಚಾಗಿದೆ, ಸೊ ಅದರದ್ದು ಒಟ್ಟು ತುಟ್ಟಿ ಭತ್ಯೆ ಬಾಕಿ ಎಷ್ಟಾಗಬೇಕಾಗಿತ್ತು ಅನ್ನೋದನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ಕಡೆವರೆಗೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ತನಾಗಿರ್ತಕ್ಕಂಥ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತೋದನ್ನು ಮಾತ್ರ ಮರೆಯದಿರಿ. ಸೊ ಕೇಂದ್ರ ಸರ್ಕಾರ 1/1/2026ರಿಂದ ಅನ್ವಯವಾಗುವಂತೆ 2% ತುಟ್ಟಿ ಭತ್ಯೆಯನ್ನು 22/4/2026 ಜಿಒದಲ್ಲಿ ಅದೇನಾಗಿತ್ತು ಕೊಟ್ಟಿತ್ತು. ಇದೇ ಅನುಗುಣವಾಗಿ ನಮ್ಮ ವೇತನ ಆಯೋಗದ ಒಂದು ರೂಲ್ಸ್ ಏನಿದೆ ಅಂತಂದರೆ, 7ನೇ ವೇತನ ಆಯೋಗ ಕೇಂದ್ರ ಸರ್ಕಾರ 1% ಕೊಟ್ಟರೆ ಅದಕ್ಕೆ ರಾಜ್ಯ ಸರ್ಕಾರ 0.722 ಅಷ್ಟೇ ಏನು ಮಾಡಬೇಕು, ತುಟ್ಟಿ ಭತ್ಯೆಯನ್ನು ಕೊಡಬೇಕು. ಸೊ ಅವಾಗ ಏನಾಯ್ತು ಅಂದರೆ ಇದು 1.5 ಹೌದಲ್ವಾ. ಸೊ 1.5 DA ಏನು ಮಾಡಿದ್ದಾರೆ, 11/5/2026ರಿಂದ ಅನ್ವಯವಾಗುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಸೊ ಸರ್ಕಾರದವರು ಘೋಷಣೆಯನ್ನು ಮಾಡಿದ್ದಾರೆ. ಇದು ತುಂಬ ಹರ್ಷದಾಯಕವಾಗಿರ್ತಕ್ಕಂಥ ಒಂದು ಸುದ್ದಿ. ಸೊ ಇಲ್ಲಿ ಬೇಸಿಕ್ಗಳಿದ್ದಾವೆ. ಸೊ ಬೇಸಿಕ್ಗೆ ಇರ್ತಕ್ಕಂಥ ತುಟ್ಟಿ ಭತ್ಯೆಗಳು ಸೊ ಪ್ರೆಸೆಂಟ್ 14.25 ಆದಾಗ ಎಷ್ಟು ತುಟ್ಟಿ ಭತ್ಯೆ ಆಗ್ತದೆ. ಆಮೇಲೆ 1.50ಗೆ ಬರೀ ಇಷ್ಟು ಅನೌನ್ಸ್ ಮಾಡಿದರೆ ಮಾತ್ರ ಈ ಬೇಸಿಕ್ಗೆ ಆಗ್ತಕ್ಕಂಥದ್ದು. ಎರಡೂ ಸೇರಿಸಿ ಒಟ್ಟಾರೆ 15.275ಕ್ಕೆ ಆಗ್ತಕ್ಕಂಥ ತುಟ್ಟಿ ಭತ್ಯೆ. ಆಮೇಲೆ ಇದು ಮೇವರೆಗೆ ಕೂಡ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಹಿಂಬಾಕಿ ಇದೆ 5 ತಿಂಗಳ ನಿಮಗೆ ಅರಿಯರ್ಸ್ ಮಾಡ್ತಾರೆ. 5 ತಿಂಗಳ ಅರಿಯರ್ಸಲ್ಲಿ ಬರ್ತಕ್ಕಂಥ ಟೋಟಲ್ ಅಮೌಂಟ್ ಎಷ್ಟು ಬರ್ತದೆ, ಇದರಲ್ಲಿ NPS ಇತ್ತಂದರೆ -10 ಏನಾಗ್ತದೆ ಅಂತಂದರೆ ಮೈನಸ್ ಆಗ್ತದೆ. OPS ದವ್ರಿಗೇನು ಸಮಸ್ಯೆ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ 27,000 ಬೇಸಿಕ್ ಇದೆ ಅಂತ ಅಂದ್ಕೊಡ್ರಿ, ಅವರಿಗೆ 14.25ರಲ್ಲಿರ್ತಕ್ಕಂಥ ತುಟ್ಟಿ ಭತ್ಯೆ 38.48. ಇವಾಗ 1.50 ಅನೌನ್ಸ್ ಮಾಡಿದರೆ 405 ರೂಪಾಯಿ ಹೆಚ್ಚಾಗ್ತದೆ. ಒಟ್ಟಾರೆ 15.75 DA ಆದ ನಂತರ ಏನಾಗ್ತದೆ, 42.53 ಆಗ್ತದೆ. ಆವಾಗ 405ಗೆ 5ರಿಂದ ಗುಣಾಕಾರ ಮಾಡಿದರೆ 2025. ಏನಾದರೂ NPS ಎಂಪ್ಲಾಯೀಸ್ ಇದ್ದರೆ ಇದೇನಾಗ್ತದೆ ಅಂದರೆ -10% ಏನಾಗ್ತದೆ NPS ಅಲ್ಲಿ ನಿಮಗೆ ಡಿಡಕ್ಟ್ ಆಗ್ತದೆ. ಇದು ಕೂಡ ಗೊತ್ತಿರಲಿ. ಸೊ ಇಷ್ಟು ನಿಮ್ಮದು ಏನಾಗಿತ್ತು ಅಂದರೆ ಬೇಸಿಕ್ ಇತ್ತು. 27,650ಕ್ಕೆ ಇರ್ತಕ್ಕಂಥ ಬೇಸಿಕ್ ಇದೆ, 28,300, 29,600, 32,500ಕ್ಕೆ ಇರ್ತಕ್ಕಂಥ ಟೋಟಲ್ ಹೆಚ್ಚಳ, 1.50ಗೆ 482, ಟೋಟಲ್ DA 5119. ಸೊ ಟೋಟಲ್ ಹಿಂಬಾಕಿ ಬರ್ತಕ್ಕಂಥದ್ದು 2438 ಅಂತಕ್ಕಂಥದ್ದು. ಓಕೆನಾ. ಸೊ ನಿಮ್ಮ ಬೇಸಿಕ್ಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ FDA ಸ್ಕೇಲ್ ಇತ್ತು, ಅಲ್ಲಿಂದನೂ ಕೂಡ ನಾನು ಇದನ್ನು ಮಾಡ್ತಾಯಿದ್ದೆ. ಇವಾಗೆಲ್ಲ ಟೀಚರ್ಸ್ಗೆ, ಅದರ್ಸ್ ಎಂಪ್ಲಾಯ್ಸ್ಗೂ ಕೂಡ ಬರ್ತಕ್ಕಂಥದ್ದು ಇದ್ದಾವೆ. ಸೊ ಇದನ್ನು ನೀವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಓಕೆನಾ. 35,700ಗೆ ಇರ್ತಕ್ಕಂಥದ್ದು. ಸೊ ಟೋಟಲಿ 50.87 ಮುಂಚೆ DA, ಇವಾಗ ಕೊಟ್ಟಾಗ 5.36, ಒಟ್ಟು DA 56.23, ಹಿಂಬಾಕಿ ಬರಬೇಕು 26.78. ಓಕೆನಾ. ಸೊ ಇಷ್ಟು ಏನಾಗಿದೆ ಅಂತಂದರೆ ನಿಮ್ಮ ಬೇಸಿಕ್ಗೆ ಇರ್ತಕ್ಕಂಥ ಇದು ಟೋಟಲಿ 14 ಚಿಲ್ಲರೆ ಇರ್ತಕ್ಕಂಥದ್ದು ಈಗ ಕೊಟ್ಟಿದ್ದು ಒಟ್ಟಾರೆ DA. ಸೊ ಟೋಟಲ್ ಅರಿಯರ್ಸ್ ಬರಬೇಕಾಗಿರ್ತಕ್ಕಂಥ ಅಮೌಂಟು. ಓಕೆನಾ. ಸೊ ಇಷ್ಟು ನೀವು DAಗಳ ಬಗ್ಗೆ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ನೋಡ್ಕೊಳ್ಬೋದು. ಸೊ ನಾವುಗಳು ಕೂಡ ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಡಿಯರ್ನೆಸ್ ಅಲೌನ್ಸ್ ಎಷ್ಟು DA ನಿಮಗೆ ರೇಸ್ ಆಗಿದೆ ಅದನ್ನು ಸಿಂಪಲ್ಲಾಗಿ ನೀವುಗಳು ಕೂಡ ಏನು ಮಾಡ್ಬೋದು, ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ಎಷ್ಟು ಹೆಚ್ಚಳವಾಗಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ಬೋದು. ಸೊ ಇದು ಮೇವರೆಗೂ ಇಲ್ಲ, ಜೂನ್ ತಿಂಗಳಲ್ಲಿ. ಓಕೆ. ಸೊ ಟೋಟಲ್ ನಿಮ್ಗೆ ಏನಾಗ್ತದೆ ಅಂತಂದ್ರೆ 5 ಮಂತ್ ಅರಿಯರ್ ನಿಮ್ಗೆ ಏನಾಗ್ತದೆ ಅಂತಂದರೆ ಸಿಗ್ತದೆ. ಇಷ್ಟು ಏನಾಗಿತ್ತು ಅಂತಂದರೆ ಬೇಸಿಕ್ಗಳಿದ್ದಾವೆ. ಟೀಚರ್ಸು ಹೈಸ್ಕೂಲ್ದು ಬಂತಂತಂದರೆ 52,800 ಎಸ್ ಇಲ್ಲಿಂದ ಇದ್ದಾವೆ. ಸೊ ಯಾರಿಗೆಲ್ಲ ಎಷ್ಟು ಅಪ್ಲಿಕೇಬಲ್ ಆಗ್ತದೆ ಅನ್ನೋದನ್ನು ನೋಡ್ಕೊಡ್ರಿ. ನೀವುಗಳು ಕೂಡ ಸಿಂಪಲ್ಲಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಗಳನ್ನು ಮಾಡಿಕೊಂಡು DA ಎಷ್ಟು ಅನೌನ್ಸ್ ಆಗೋದು 1.5ಗೆ. ಸೊ ಟೋಟಲಿ 5% ಆದಾಗ ಎಷ್ಟು ಅರಿಯರ್ಸ್ ಬರ್ತದೆ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾರೆಲ್ಲರೂ NPSದಲ್ಲಿ ಇದ್ದರೆ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಟೋಟಲಲ್ಲಿರ್ತಕ್ಕಂಥದ್ದು -10% ನೀವೇನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಇಷ್ಟು ಏನಾಗಿತ್ತು ಈ ವಿಡಿಯೋದಲ್ಲಿತ್ತು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ DA ಘೋಷಣೆ ಆಗಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು.